ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಟೀಚರ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ ಯುವನಿಧಿಯಲ್ಲಿ 3 ತಿಂಗಳಿಗೆ ಒಮ್ಮೆ ಸೆಲ್ಫ್ ಡಿಕ್ಲರೇಷನ್ ನೀಡಬೇಕು. ಆದರೆ ಯುವನಿಧಿಗೆ ಸಂಬಂಧಿಸಿದಂತೆ ಇನ್ನೂ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದೇನೆಂದು ನೋಡುವುದಾದರೆ, ಯುವನಿಧಿಗೆ ಸಂಬಂಧಿಸಿದಂತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಯಾವ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕೆಂದು ನೀಡಲಾಗಿದೆ. ಇಲ್ಲಿ ನೋಡಿ ಪ್ರಿಯ ಅರ್ಜಿದಾರರೇ, ಯುವನಿಧಿ ಯೋಜನೆಯ ಸ್ವಯಂ ಘೋಷಣೆಯನ್ನು ಪ್ರತಿ ಮಾಸಿಕ ಅವಧಿಯ ಬದಲಾಗಿ ತ್ರೈಮಾಸಿಕವಾಗಿ ಬದಲಾಯಿಸಲಾಗಿದೆ. ಆದುದರಿಂದ ನೇರ ನಗದು ವರ್ಗಾವಣೆ ಪಡೆಯಲು ಇನ್ನು ಮುಂದೆ ಸ್ವಯಂ ಘೋಷಣೆಯನ್ನು ತ್ರೈಮಾಸಿಕಗಳಾದ ಮೇ, ಆಗಸ್ಟ್, ನವೆಂಬರ್ ಮತ್ತು ಫೆಬ್ರವರಿ ಮಾಹೆಯಲ್ಲಿ ದಿನಾಂಕ 1 ರಿಂದ 25ರವರೆಗೆ ಮಾತ್ರ ನೀಡುವುದು. ಅಂದರೆ ನೀವು ಸೆಲ್ಫ್ ಡಿಕ್ಲರೇಷನನ್ನು ಮೇ, ಆಗಸ್ಟ್, ನವೆಂಬರ್ ಮತ್ತು ಫೆಬ್ರವರಿಯಲ್ಲಿ ಮಾಡುವುದು ಕಡ್ಡಾಯವಾಗಿರುತ್ತದೆ. ಈಗ ಉದಾಹರಣೆ ತಗೊಳ್ಳೋಣ. ನೀವು ಈ ಹಿಂದಿನ ತಿಂಗಳಾದ ಫೆಬ್ರವರಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ನೀಡಿದರೆ ಮುಂದಿನ 3 ತಿಂಗಳ ನಂತರ ಅಂದರೆ ಮೇ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನನ್ನು ಸಲ್ಲಿಸಬೇಕಾಗುತ್ತದೆ. ಫೆಬ್ರವರಿ, ಮೇ, ಆಗಸ್ಟ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ನೀಡಲು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವಕಾಶ ನೀಡಿರುತ್ತಾರೆ. ಈ ತಿಂಗಳುಗಳು ಬಿಟ್ಟು ಬೇರೆ ಯಾವ ತಿಂಗಳಿನಲ್ಲಿಯೂ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅವಕಾಶ ನೀಡಿಲ್ಲ. ಆದ ಕಾರಣ ಎಲ್ಲರೂ ತಪ್ಪದೆ ನೆನಪಿನಿಂದ ಈ ತಿಂಗಳಿನಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಲ್ಲಿಸಬೇಕಾಗುತ್ತದೆ. ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಲ್ಲಿಸಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಷಯ ತಿಳಿಸಲು ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.